ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಎಂಬ ರಾಮಸಿದ್ಧಿ ಮಂತ್ರವನ್ನ ಪ್ರಾಚೀನ ಕಾಲದಿಂದಲೂ ಸಿದ್ಧಿ ಮಂತ್ರವೆಂದು ಭಕ್ತರು ಗೌರವದಿಂದ ಜಪಿಸ್ತಾ ಇದ್ದಾರೆ. ಈ ಮಂತ್ರದಲ್ಲಿ ಶ್ರೀರಾಮನ 5 ಮಹಾನ್ ರೂಪಗಳನ್ನ ಕಾಣಲಾಗುತ್ತೆ. ರಾಮಚಂದ್ರ ಅಂದ್ರೆ ಭಕ್ತರ ರಕ್ಷಣೆಗೆ ಸದಾ ಸಿದ್ಧವಾಗಿರುವ ರಾಮಚಂದ್ರ. ರಾಮಚಂದ್ರ ಅಂದ್ರೆ ಚಂದ್ರನಂತೆ ಶಾಂತ ಮತ್ತು ಶೀತಳ ಸ್ವಭಾವದ ರಾಮ. ವೇದಸೆ ಅಂದ್ರೆ ಜ್ಞಾನ ಸ್ವರೂಪನಾದ ರಾಮ. ರಘುನಾಥ ಅಂದರೆ ರಘುವಂಶದ ರಾಜ ಮತ್ತು ಸೀತಾಪತಿ ಅಂದರೆ ಸೀತೆಯ ಪತಿ. ಈ ಮಂತ್ರದ ಜಪದಿಂದ ಭಕ್ತರ ಜೀವನದಲ್ಲಿ ಶಾಂತಿ, ಧೈರ್ಯ, ಆಧ್ಯಾತ್ಮಿಕ ಬಲ ಮತ್ತು ಎಲ್ಲ ರೀತಿಯ ಸಫಲತೆಗಳು ಬರುತ್ತೆ ಅಂತ ಪುರಾಣಗಳು ಹೇಳ್ತಾ ಇವೆ. ರಾಮಸಿದ್ಧಿ ಮಂತ್ರದ ಮೂಲ ಪುರಾಣ ಕಥೆಯಲ್ಲಿ ನೋಡೋಣ. ತ್ರೇತಾಯುಗದಲ್ಲಿ ಲಂಕಾಧಿಪತಿ ರಾವಣನ ಅಹಂಕಾರ ಅತಿ ಮಟ್ಟಕ್ಕೆ ಏರಿದಾಗ ದೇವತೆಗಳು ತ್ರಸ್ತರಾದರು. ಭೂಮಿ ತಾಯಿಯ ಒಂದು ಅಳವನ್ನು ಕೇಳಿ ವಿಷ್ಣುವು ರಾಮ ಅವತಾರ ತಾಳಿದರು. ಅಯೋಧ್ಯೆಯಲ್ಲಿ ರಾಮ ದಶರಥನ ಒಂದು ಮನೆಯಲ್ಲಿ ರಾಮ ಜನಿಸಿದರು. ರಾಮನ ಬಾಲ್ಯದಿಂದಲೇ ಧರ್ಮನಿಷ್ಠ, ಧೈರ್ಯಶಾಲಿ, ಶೌರ್ಯಶಾಲಿ ಮತ್ತು ದಯಾಳು ಆಗಿದ್ರು. ವಿಶ್ವಾಮಿತ್ರ ಮಹರ್ಷಿಯ ಯಜ್ಞ ರಕ್ಷಣೆಗೆ ತೆರಳಿದಾಗ ತಾಟಕ, ಸುಬಾಹು, ಮಾರಿ ಮಹರ್ಷಿಯ ಕಾರ್ಯವನ್ನ ಯಶಸ್ವಿಗೊಳಿಸಿದ್ರು. ನಂತರ ಜನಕನ ಅರಮನೆಯಲ್ಲಿ ಶಿವಧನಸ್ಸನ್ನು ಮುರಿದು ಸೀತೆಯನ್ನ ವಿವಾಹವಾದರು. ಆದರೆ ಕೈಕೇಯಿ ಕುತಂತ್ರದಿಂದ ರಾಮರು ಅರಣ್ಯಕ್ಕೆ ತೆರಳಬೇಕಾಯಿತು. ಈ ಅರಣ್ಯವಾಸದ ಸಮಯದಲ್ಲೇ ರಾಮಸಿದ್ಧಿ ಮಂತ್ರದ ಶಕ್ತಿ ಮೊಟ್ಟ ಮೊದಲ ಬಾರಿಗೆ ಲೋಕಕ್ಕೆ ಗೊತ್ತಾಯಿತು. ಅರಣ್ಯದಲ್ಲಿ ಮಹರ್ಷಿ ಅಗಸ್ತ್ಯರು ರಾಮನ್ಗೆ ಈ ಮಂತ್ರವನ್ನ ಬೋಧಿಸಿದರು. ಅಗಸ್ತ್ಯರು ರಾಮರಿಗೆ ಹೇಳಿದ್ದು, ರಾಮ, ಈ ಮಂತ್ರವನ್ನ ಜಪಿಸಿದ್ರೆ ನಿಮಗೆ ದೈವಿಕ ಬಲ ಹೆಚ್ಚಾಗಿ ಎಲ್ಲ ಒಂದು ಶತ್ರುಗಳ ಮೇಲೆ ಜಯ ಸಿಗುತ್ತೆ ಅಂತ ರಾಮರು ದಿನವೂ ಬೆಳಿಗ್ಗೆ ಸ್ನಾನಾನಂತರ ಕುಶಾಸನ ಯೋಗದಲ್ಲಿ ಕುಳಿತು ಪೂರ್ವಾಭಿಮುಖವಾಗಿ ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ತಾ ಇದ್ರು. ಲಂಕಾ ಯುದ್ಧದ ಮುನ್ನ ಹನುಮಂತರು ಈ ಮಂತ್ರವನ್ನ 1000 ಬಾರಿ ಜಪಿಸಿ ಸಮುದ್ರವನ್ನ ದಾಟಿದ್ರು. ಮಂತ್ರದ ಜಪದಿಂದ ಬಂದ ಶಕ್ತಿ ಅವರಿಗೆ ಅಸಾಧ್ಯವನ್ನ ಸಾಧಿಸಲು ನೆರವಾಯಿತು. ರಾಮಸಿದ್ಧಿ ಮಂತ್ರದ ಅಪರೂಪದ ರೂಪ ಹೊಂದಿದೆ. ಇದನ್ನು ಸಾಮಾನ್ಯರಿಗೆ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಗುರುಮುಖದಿಂದ ಪಡೆದ ಭಕ್ತರಿಗೆ ಇದು ಆಧ್ಯಾತ್ಮಿಕ ಬಾಗಿಲು ತೆರೆಯುವ ಕೀಲಿಕೈ ಆಗಿದೆ. ಆ ಮಂತ್ರ ಹೀಗಿದೆ: ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ರಾಮ ಸಿದ್ಧಿ ಸರ್ವಾರ್ಥ ಸಾಧಿನೇ ನಮಃ. ಈ ಮಂತ್ರವನ್ನ ತಾಮ್ರದ ತಟ್ಟೆಯ ಮೇಲೆ ಬೆಳ್ಳಿಯ ಅಕ್ಷರಗಳಲ್ಲಿ ಬರೆದು ಅದರ ಮೇಲೆ ಕುಂಕುಮ, ಹೂ ಅರ್ಪಿಸಿ ಜಪಿಸಿದರೆ ಅತಿ ಶೀಘ್ರ ಫಲ ಸಿಗುತ್ತೆ ಅಂತ ತಾಂತ್ರಿಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಜಪ ವಿಧಾನವನ್ನ ಗಮನಿಸಿ ಪ್ರಾತಃ ಕಾಲದ ಒಂದು ಶುದ್ಧ ವಾತಾವರಣದಲ್ಲಿ ಗಂಗಾಜಲದಿಂದ ಸ್ನಾನ ಮಾಡಿ ಹಳದಿ ವಸ್ತ್ರ ಧರಿಸಿ ಪೂರ್ವ ಅಭಿಮುಖವಾಗಿ ಕುಳಿತು ಮನಸ್ಸು ಶಾಂತವಾಗಿಸಿದ ಒಂದು ನಂತರ ಗುರುನಾಮಸ್ಮರಣೆ ಮಾಡಿ ರಾಮಸಿದ್ಧಿ ಮಂತ್ರವನ್ನ ಕನಿಷ್ಠ 11 ಬಾರಿ ಜಪಿಸಬೇಕು. ಹೆಚ್ಚಿನ ಫಲಕ್ಕಾಗಿ 108 ಬಾರಿ ಅಥವಾ 1008 ಬಾರಿ ಜಪಿಸುವುದು ಶ್ರೇಷ್ಠ. ಜಪ ಸಮಯದಲ್ಲಿ ದೀಪ ಹಚ್ಚಿ ತಾಜಾ ಹೂವನ್ನು ಅರ್ಪಿಸಿ ತಾಮ್ರದ ತಟ್ಟೆಯ ಮೇಲೆ ರಾಮನ ಚಿತ್ರವನ್ನ ಇಟ್ಕೊಳ್ಬೇಕು. ಜಪದ ಮಧ್ಯದಲ್ಲಿ ಮನಸ್ಸು ತಿರುಗದಂತೆ ಓಂ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು. ಈ ಮಂತ್ರದಿಂದ ಬಂದ ಅನುಭವಗಳು ಅನೇಕರು ಹಂಚಿಕೊಂಡಿದ್ದಾರೆ. ಒಬ್ಬ ಭಕ್ತರು ದೀರ್ಘಕಾಲದ ಉದ್ಯೋಗದ ಒಂದು ಕಷ್ಟದಿಂದ ಬಳಲಿದ್ದಾಗ ಪ್ರತಿದಿನ 108 ಬಾರಿ ಈ ಮಂತ್ರವನ್ನು ಜಪಿಸಿದರೆ ಕೇವಲ 21 ದಿನಗಳಲ್ಲಿ ಅವರಿಗೆ ನಿರೀಕ್ಷೆಯೇ ಇಲ್ಲದ ಸ್ಥಳದಿಂದ ಉತ್ತಮ ಉದ್ಯೋಗ ಸಿಕ್ಕಿದೆ. ಮತ್ತೊಬ್ಬ ಭಕ್ತರು ಕುಟುಂಬದಲ್ಲಿ ನಡೆಯುತ್ತಿದ್ದ ಕಲಹದ ನಡುವೆ ಜಪವನ್ನ ಆರಂಭಿಸಿದ್ದಾರೆ. ಮನೆಯ ವಾತಾವರಣ ಶಾಂತವಾಗಿದೆ. ಹಣಕಾಸಿನ ಕಷ್ಟದಲ್ಲಿದ್ದ ಒಬ್ಬ ವ್ಯಾಪಾರಿ ಕೂಡ ಈ ಮಂತ್ರವನ್ನ ತಾಮ್ರದ ತಟ್ಟೆಯಲ್ಲಿ ಜಪಿಸಿದ ಬಳಿಕ ಅಚ್ಚರಿಯ ಒಂದು ರೀತಿಯಲ್ಲಿ ಹಳೆಯ ಸಾಲ ಎಲ್ಲ ತೀರಿ ಹೋಗಿದೆ. ಪುರಾಣಗಳಲ್ಲಿ ರಾಮಸಿದ್ಧಿ ಮಂತ್ರವನ್ನ ಸಕಲ ಕರ್ಮ ಸಾಧಕ ಮಂತ್ರ ಅಂತ ಕರೆಯಲಾಗುತ್ತೆ. ರಾಮರು ಸ್ವತಃ ಲಕ್ಷ್ಮಣನ್ಗೆ ಹೇಳಿದ್ದಾರೆ, ಲಕ್ಷ್ಮಣ, ಈ ಮಂತ್ರವನ್ನ ಜಪಿಸಿದವನು ಕಷ್ಟದಿಂದ ಕಾಪಾಡುತ್ತಾನೆ. ಅಂತ ಶನಿ ಗ್ರಹದ ಪ್ರಭಾವ ಕಡಿಮೆ ಮಾಡೋದಕ್ಕೆ ಸಹ ಇದನ್ನ ಬಳಸ್ತಾರೆ. ಮಂಗಳವಾರ ಮತ್ತು ಶನಿವಾರ ಜಪಿಸಿದ್ರೆ ಶನಿಯ ಶಾಪ ನಿವಾರಣೆಯಾಗುತ್ತೆ. ಈ ಮಂತ್ರ ಜಪದ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ರಾಮರ ಒಂದು ರೂಪವನ್ನು ಸ್ಪಷ್ಟವಾಗಿ ಕಲ್ಪಿಸಬೇಕು. ತ್ರೇತಾಯುಗದ ಲಂಕಾ ಸಮರದಲ್ಲಿ ರಾಮರು ಸಮುದ್ರ ಸೇತುವೆ ನಿರ್ಮಿಸುವ ಮುನ್ನ ಈ ಮಂತ್ರವನ್ನ ಜಪಿಸಿದ್ರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಆದ್ರಿಂದ ಇದನ್ನು ಸಮರ ವಿಜಯ ಮಂತ್ರ ಅಂತ ಕೂಡ ಕರೀತಾರೆ. ಯಾವುದೇ
ಯಾವುದೇ ಕಾರ್ಯ ಆರಂಭಿಸುವ ಮೊದಲು ಈ ಮಂತ್ರವನ್ನು ಜಪಿಸಿದರೆ ಆ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ಅನೇಕ ಯೋಗಿಗಳು ಹಿಮಾಲಯದಲ್ಲಿ ಈ ಮಂತ್ರವನ್ನು ಜಪಿಸಿ ಸಿದ್ಧಿ ಪಡೆದಿದ್ದಾರೆ. ಮಂತ್ರದ ಒಂದು ಜಪದಿಂದ ಪ್ರಾಣಶಕ್ತಿ, ಹೃದಯದಲ್ಲಿ ಭಯ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೀಗಂತ ಭಕ್ತರು ನಂಬುತ್ತಾರೆ. ರಾಮಸಿದ್ಧಿ ಮಂತ್ರ ಜಪಿಸುವುದು ಅಂದ್ರೆ ನೇರವಾಗಿ ರಾಮನ ಕೃಪೆ ಪಡೆಯುವುದು ಎಂದರ್ಥ. ರಾಮಸ್ಮರಣೆ ಅಂದ್ರೆ ಧರ್ಮ ರಕ್ಷಣೆ, ಧರ್ಮ ರಕ್ಷಣೆ ಅಂದ್ರೆ ದೈವ ರಕ್ಷಣೆ, ದೈವ ಸ್ಮರಣೆ ಅಂತಂದ್ರೆ ಮುಕ್ತಿದಾರಿಯಲ್ಲಿ ಒಂದು ಹೆಜ್ಜೆ ಇಡುವ ಒಂದು ಕಾರ್ಯ. ಆದ್ರಿಂದ ಪ್ರತಿ ಭಕ್ತನೂ ಈ ಮಂತ್ರವನ್ನ ಜೀವನದಲ್ಲಿ ಒಂದು ಸಲ ಆದರೂ ಅನುಭವಿಸಲೇಬೇಕು. ಜಪದ ನಂತರ ರಾಮನಿಗೆ ನೈವೇದ್ಯ ಅರ್ಪಿಸಿ ಎಲ್ಲರಿಗೂ ಹಂಚಬೇಕು. ಇದು ದಾನ ಬುದ್ಧಿಯನ್ನ ಬೆಳೆಸುತ್ತೆ ಮತ್ತು ಮಂತ್ರದ ಫಲವನ್ನ ಬಹುಗುಣಿತವಾಗಿ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ.